ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ ದಶಮಸ್ಕಂದದಲ್ಲಿ ಶ್ರೀಕೃಷ್ಣನ ಬಾಲಲೀಲೆಗಳ ಕುರಿತಾಗಿ ನಾವು ಕೇಳುತ್ತಿದ್ದೇವೆ. ಶ್ರೀಕೃಷ್ಣನು ಕಾಳಿಯ ಸರ್ಪವನ್ನು ಯಾವ ರೀತಿಯಾಗಿ ದಮನ ಮಾಡಿದನು ಎಂಬುದನ್ನು ಪರೀಕ್ಷಿತ ಮಹಾರಾಜನಿಗೆ ಶುಕದೇವ ಗೋಸ್ವಾಮಿಗಳು ತಿಳಿಸಿದರು. ಕಾಳಿಯ ಸರ್ಪವು ಯಮುನಾ ನದಿಯ ಮಡುವಿನಲ್ಲಿ ಬಂದು ಸೇರಲು ಏನು ಕಾರಣ ಎಂಬುದನ್ನು ಶುಕದೇವ ಗೋಸ್ವಾಮಿಗಳು ವಿವರಿಸುತ್ತಿದ್ದಾರೆ. ಕಾಳಿಯ ಸರ್ಪವು ವಾಸಿಸುತ್ತಿದ್ದ ದ್ವೀಪದಿಂದ ಗರುಡನು ಮೀನುಗಳನ್ನು ಹಿಡಿಯುತ್ತಿದ್ದನು. ನಂತರ ಆ ಮೀನುಗಳನ್ನು ತಿನ್ನಲು ಯಮುನಾ ನದಿಗೆ ಹೋಗುತ್ತಿದ್ದನು. ಆದರೆ ಸೌಭರಿ ಎನ್ನುವ ಮಹಾಯೋಗಿಯು ಆ ಯಮುನಾ ನದಿಯಲ್ಲಿ ಧ್ಯಾನ ಮಾಡುತ್ತಿದ್ದನು. ಅವನಿಗೆ ಮೀನುಗಳಲ್ಲಿ ಕರುಣೆ. ಅಲ್ಲಿಗೆ ಬಂದು ಮೀನುಗಳಿಗೆ ತೊಂದರೆ ಕೊಡಬಾರದು ಎಂದು ಅವನು ಗರುಡನಿಗೆ ಹೇಳಿದನು. ವಿಷ್ಣುವಾಹನನಾದ ಗರುಡನು ಯಾರ ಅಪ್ಪಣೆಯನ್ನೂ ಪಾಲಿಸಬೇಕಾಗಿರಲಿಲ್ಲ. ಆದರೆ ಅವನು ಮಹಾಯೋಗಿಯ ಅಪ್ಪಣೆಯನ್ನು ಮೀರಲಿಲ್ಲ. ಅಲ್ಲಿಯೇ ಇದ್ದು ಹಲವಾರು ಮೀನುಗಳನ್ನು ತಿನ್ನುವ ಬದಲು ಅವನು ಅವುಗಳ ನಾಯಕನಾದ ಒಂದು ದೊಡ್ಡ ಮೀನನ್ನು ತೆಗೆದುಕೊಂಡು ಹೋದನು. ಮೀನುಗಳ ಒಬ್ಬ ನಾಯಕನನ್ನು ಗರುಡನು ಹೊತ್ತುಕೊಂಡು ಹೋದದ್ದರಿಂದ ಸೌಭರಿಮನಿಗೆ ದುಃಖವಾಯಿತು. ಮೀನುಗಳನ್ನು ರಕ್ಷಿಸಬೇಕೆಂದು ಅವನು, ಇಂದಿನಿಂದ ಮೀನುಗಳನ್ನು ಹಿಡಿಯಲು ಗರುಡನು ಇಲ್ಲಿಗೆ ಬಂದರೆ ಅವನು ಕೂಡಲೇ ಸಾಯುತ್ತಾನೆ ಎಂದು ನನ್ನ ಶಕ್ತಿಯನ್ನು ಬಳಸಿ ಹೇಳುತ್ತಿದ್ದೇನೆ ಎಂದು ಶಾಪ ಕೊಟ್ಟನು. ಈ ಶಾಪದ ವಿಷಯವು ಕಾಳಿಯನಿಗೆ ಮಾತ್ರ ತಿಳಿದಿತ್ತು. ಈ ಕಾರಣದಿಂದಾಗಿ ಕಾಳಿಯ ಸರ್ಪವು ಯಮುನಾ ನದಿಯಲ್ಲಿ ಆಶ್ರಯವನ್ನು ಪಡೆಯಿತು. ಆದರೆ ಕಾಳಿಯನು ಸೌಭರಿಮುನಿಯ ಆಶ್ರಯವನ್ನು ಪಡೆದದ್ದು ಪ್ರಯೋಜನವಾಗಲಿಲ್ಲ. ಗರುಡನ ಒಡೆಯನಾದ ಶ್ರೀಕೃಷ್ಣನು ಅವನನ್ನು ಯಮುನಾ ನದಿಯಿಂದ ಓಡಿಸಿಬಿಟ್ಟನು. ಗರುಡನಿಗೆ ದೇವೋತ್ತಮ ಪರಮಪುರುಷನ ನೇರವಾದ ಸಂಬಂಧವಿದೆ. ಅವನು ಎಷ್ಟು ಶಕ್ತಿವಂತನೆಂದರೆ ಯಾರ ಅಪ್ಪಣೆಗಾಗಲಿ ಶಾಪಕ್ಕಾಗಲಿ ಮಣಿಯಬೇಕಾಗಿಲ್ಲ ಎನ್ನುವುದನ್ನು ಗಮನಿಸಬೇಕು. ಗರುಡನಿಗೆ ಶಾಪವನ್ನು ಕೊಟ್ಟದ್ದು ಸೌಭರಿಮುನಿಯ ಅಪರಾಧ. ಗರುಡನು ಪ್ರತೀಕಾರ ಮಾಡಲು ಪ್ರಯತ್ನಿಸದೇ ಇದ್ದರೂ ಸೌಭರಿಮುನಿಯು ತನ್ನ ಉನ್ನತ ಯೋಗಸ್ಥಿತಿಯಿಂದ ಪತನಗೊಂಡನು. ಶ್ರೀಕೃಷ್ಣನು ಕಾಳಿಯ ಸರೋವರದಿಂದ ಹೊರಕ್ಕೆ ಬಂದಾಗ ಯಮುನಾ ನದಿಯ ತೀರದಲ್ಲಿದ್ದ ಅವನ ಸ್ನೇಹಿತರು ಮತ್ತು ಬಂಧುಗಳು ಅವನನ್ನು ಕಂಡರು. ಮೈಗೆಲ್ಲ ಚಂದನವನ್ನು ಲೇಪಿಸಿಕೊಂಡು ಬೆಲೆಬಾಳುವ ಆಭರಣಗಳನ್ನು ರತ್ನಗಳನ್ನು ಧರಿಸಿ ಸಂಪೂರ್ಣವಾಗಿ ಬಂಗಾರದಲ್ಲಿ ಮುಚ್ಚಿ ಹೋದಂತೆ ಸೊಗಸಾಗಿ ಅಲಂಕೃತನಾಗಿ ಅವರಿಗೆ ಕಾಣಿಸಿಕೊಂಡನು. ಗೋಪಾಲ ಬಾಲಕರು ಮತ್ತು ದೊಡ್ಡವರು, ತಾಯಿ ಯಶೋದೆ, ನಂದಮಹಾರಾಜ, ಗೋವುಗಳು, ಕರುಗಳು, ಹೀಗೆ ವೃಂದಾವನದ ಎಲ್ಲ ನಿವಾಸಿಗಳು ಯಮುನಾ ನದಿಯಿಂದ ಶ್ರೀಕೃಷ್ಣನು ಬರುತ್ತಿದ್ದದ್ದನ್ನು ಕಂಡರು. ಅವರಿಗೆ ಹೋದ ಜೀವವೇ ಮತ್ತೆ ಬಂದಂತಾಯಿತು. ಪ್ರತಿಯೊಬ್ಬರೂ ಶ್ರೀಕೃಷ್ಣನನ್ನು ಎದೆಗಪ್ಪಿಕೊಂಡರು. ಅವರ ಮನಸ್ಸು ನಿರಾಳವಾಯಿತು. ತಾಯಿ ಯಶೋದೆ, ರೋಹಿಣಿ, ನಂದಮಹಾರಾಜ ಮತ್ತು ಗೋಪಾಲಕರಿಗೆ ಎಷ್ಟು ಸಂತೋಷವಾಯಿತೆಂದರೆ ಅವರು ಶ್ರೀಕೃಷ್ಣನನ್ನು ಅಪ್ಪಿಕೊಂಡರು ಮತ್ತು ತಮ್ಮ ಜೀವನದ ಪರಮ ಪುರುಷಾರ್ಥವನ್ನು ಸಾಧಿಸಿದೆವು ಎಂದು ಭಾವಿಸಿದರು. ಬಲರಾಮನು ಕೃಷ್ಣನನ್ನು ಅಪ್ಪಿಕೊಂಡನು. ಆದರೆ ಅವನು ನಗುತ್ತಿದ್ದನು. ಏಕೆಂದರೆ ಇತರರಿಗೆಲ್ಲ ತಡೆಯಲಾಗದಷ್ಟು ಆತಂಕವಾದಾಗ ಕೃಷ್ಣನಿಗೆ ಏನಾಗುತ್ತದೆ ಎನ್ನುವುದು ಅವನಿಗೆ ತಿಳಿದಿತ್ತು. ಕೃಷ್ಣನು ಅಲ್ಲಿದ್ದುದರಿಂದ ಯಮುನಾ ನದಿಯ ತೀರದಲ್ಲಿದ್ದ ಎಲ್ಲ ಮರಗಳು, ಎಲ್ಲ ಹಸುಗಳು ಮತ್ತು ಎತ್ತುಗಳು ಬಹು ಸಂತೋಷಪಟ್ಟವು. ಕೃಷ್ಣನನ್ನು, ಅವನ ಸಂಸಾರದವರನ್ನು ಅಭಿನಂದಿಸಲು ವೃಂದಾವನದ ಎಲ್ಲ ಬ್ರಾಹ್ಮಣ ನಿವಾಸಿಗಳು ಅವರ ಪತ್ನಿಯರೊಂದಿಗೆ ಕೂಡಲೇ ಬಂದರು. ಶ್ರೀಕೃಷ್ಣನು ಸುರಕ್ಷಿತವಾಗಿ ಬಂದದ್ದಕ್ಕೆ ಅವರು ಕೃಷ್ಣನಿಗೂ ಅವನ ಸಂಸಾರದವರಿಗೂ ಆಶೀರ್ವಾದವನ್ನು ಮಾಡಿದರು. ಶ್ರೀಕೃಷ್ಣನು ಹಿಂದಿರುಗಿ ಬಂದದ್ದರಿಂದ ಬಹು ಸಂತೋಷಪಟ್ಟಿದ್ದ ನಂದಮಹಾರಾಜನು ಬ್ರಾಹ್ಮಣರಿಗೆ ಅನೇಕ ಗೋವುಗಳನ್ನು, ಚಿನ್ನವನ್ನು ದಾನ ಮಾಡಿದನು. ನಂದಮಹಾರಾಜನು ಇದರಲ್ಲಿ ತೊಡಗಿದ್ದಾಗ ತಾಯಿ ಯಶೋದೆಯು ಕೃಷ್ಣನನ್ನು ಅಪ್ಪಿಕೊಂಡು ತೊಡೆಯ ಮೇಲೆ ಕೂಡಿಸಿಕೊಂಡಳು. ಅವಳ ಕಣ್ಣುಗಳಿಂದ ಕಂಬನಿ ಸುರಿಯುತ್ತಲೇ ಇತ್ತು. ಆಗಲೇ ರಾತ್ರಿಯಾಗುತ್ತಾ ಬಂದಿತ್ತು. ಗೋವುಗಳು ಮತ್ತು ಕರುಗಳು ಸೇರಿದಂತೆ ವೃಂದಾವನದಲ್ಲಿ ಇದ್ದ ಎಲ್ಲರಿಗೂ ಬಹು ಆಯಾಸವಾಗಿತ್ತು. ನದಿಯ ತೀರದಲ್ಲೇ ವಿಶ್ರಮಿಸಲು ನಿರ್ಧರಿಸಿದರು. ಅವರು ವಿಶ್ರಮಿಸಿಕೊಳ್ಳುತ್ತಿದ್ದಾಗ ನಡುರಾತ್ರಿಯಲ್ಲಿ ದೊಡ್ಡ ಕಾಡುಗಿಚ್ಚು ಕಾಣಿಸಿಕೊಂಡಿತು. ಸ್ವಲ್ಪ ಹೊತ್ತಿನಲ್ಲಿಯೇ ವೃಂದಾವನದ ನಿವಾಸಿಗಳನ್ನೆಲ್ಲ ಕಬಳಿಸಿಬಿಡುವಂತೆ ತೋರಿತು. ಬೆಂಕಿಯ ಕಾವಿನ ಅನುಭವವಾಗುತ್ತಲೇ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನು ತಮ್ಮ ಮಗುವಿನಂತೆ ಆಟವಾಡುತ್ತಿದ್ದರೂ ಅವರು ಅವನ ಆಶ್ರಯವನ್ನು ಪಡೆದರು. ಅವರು, ಪ್ರೀತಿಯ ಕೃಷ್ಣ, ದೇವೋತ್ತಮ ಪರಮಪುರುಷನೇ, ನಮ್ಮ ಪ್ರೀತಿಯ ಬಲರಾಮ, ಎಲ್ಲ ಶಕ್ತಿಯ ಆಗರವೇ, ಎಲ್ಲವನ್ನೂ ನುಂಗುತ್ತಿರುವ ಈ ವಿನಾಶಕ ಉರಿಯಿಂದ ನಮ್ಮನ್ನು ಕಾಪಾಡಿ. ನಿಮ್ಮನ್ನು ಬಿಟ್ಟರೆ ನಮಗೆ ಬೇರೆ ಆಶ್ರಯವಿಲ್ಲ. ಈ ವಿನಾಶಕ ಉರಿಯು ನಮ್ಮೆಲ್ಲರನ್ನೂ ನುಂಗಿಬಿಡುವುದು ಎಂದು ಹೇಳಿದರು. ಹಾಗೂ ಕೃಷ್ಣನ ಚರಣಕಮಲಗಳನ್ನು ಬಿಟ್ಟು ತಾವು ಬೇರೆಲ್ಲಿಯೂ ರಕ್ಷಣೆ ಪಡೆಯುವುದಿಲ್ಲ ಎಂದು ಹೇಳಿ ಪ್ರಾರ್ಥನೆ ಮಾಡಿದರು. ತನ್ನ ಊರಿನ ಜನರಲ್ಲಿ ಅನುಕಂಪದಿಂದ ಕೃಷ್ಣನು ಕೂಡಲೇ ಅಷ್ಟೂ ಕಾಳ್ಗಿಚ್ಚನ್ನು ನುಂಗಿಬಿಟ್ಟನು. ಇದು
ಕೃಷ್ಣನಿಗೆ ಅಸಾಧ್ಯವಾದದ್ದಲ್ಲ, ಏಕೆಂದರೆ ಅವನಿಗೆ ಮಿತಿಯೇ ಇಲ್ಲ. ತಾನು ಬಯಸಿದ್ದನ್ನೆಲ್ಲ ಮಾಡಲು ಮಿತಿಯಿಲ್ಲದ ಶಕ್ತಿ ಅವನಿಗಿದೆ. ವಿನಾಶಕ ಉರಿಯನ್ನು ಆರಿಸಿದ ನಂತರ ಶ್ರೀಕೃಷ್ಣನು ತನ್ನ ನಂಟರು, ಸ್ನೇಹಿತರು, ಹಸುಗಳು, ಕರುಗಳು, ಎತ್ತುಗಳು ಎಲ್ಲರಿಂದ ಸುತ್ತುವರಿಯಲ್ಪಟ್ಟು ಅವರು ಹಾಡುತ್ತಿದ್ದಂತೆ ವೃಂದಾವನವನ್ನು ಪ್ರವೇಶಿಸಿದ. ವೃಂದಾವನವು ಯಾವಾಗಲೂ ಹಸುಗಳಿಂದ ತುಂಬಿರುತ್ತದೆ. ಕ್ರಮೇಣ ಬೇಸಿಗೆಯು ಕಾಲಿಟ್ಟಿತು. ವೃಂದಾವನದಲ್ಲಿ ಎಲ್ಲರಿಗೂ ಸಂತೋಷವಾಯಿತು, ಏಕೆಂದರೆ ಅಲ್ಲಿ ಬೇಸಿಗೆಯು ವಸಂತ ಋತುವಿನಂತೆಯೇ ಇರುತ್ತದೆ. ಕೃಷ್ಣ ಬಲರಾಮರು ವೃಂದಾವನದಲ್ಲಿ ಇದ್ದದ್ದರಿಂದ ಬೇಸಿಗೆಯು ವಸಂತ ಋತುವಿನಂತೆ ಹಿತವಾಗಿತ್ತು. ವೃಂದಾವನದಲ್ಲಿ ಸದಾ ನೀರು ಧುಮುಕುತ್ತಿರುವ ಅನೇಕ ಜಲಪಾತಗಳಿದ್ದವು. ಎಲ್ಲೆಡೆಗಳಲ್ಲಿಯೂ ನೀರು ಹರಿಯುವುದರಿಂದ ಕಾಡು ಸದಾ ಹಸಿರಾಗಿ ಸುಂದರವಾಗಿ ಕಾಣುತ್ತಿತ್ತು. ಬೇಸಿಗೆಯ ಉರಿಯುವ ಬಿಸಿಲಿನ ಅಥವಾ ತಾಪದ ಕಾಟ ವೃಂದಾವನದ ನಿವಾಸಿಗಳಿಗೆ ಇರಲಿಲ್ಲ. ವೃಂದಾವನದ ಕೆರೆಗಳ ಸುತ್ತ ಹಸಿರು ಹುಲ್ಲು, ಅಲ್ಲಿ ಕಲ್ಹಾರ ಕಂಜೋತ್ಪಲದಂತಹ ಬಗೆ ಬಗೆಯ ತಾವರೆ ಹೂವುಗಳು ಅರಳುತ್ತವೆ. ವೃಂದಾವನದಲ್ಲಿ ಸುಳಿಯುವ ಗಾಳಿಯು ಈ ಹೂಗಳ ಸುವಾಸನೆಯ ಪರಾಗವನ್ನು ಒಯ್ದಿತ್ತು. ಯಮುನಾ ನದಿಯ ಅಲೆಗಳು, ಕೆರೆಗಳು ಮತ್ತು ಜಲಪಾತಗಳ ನೀರ ಹನಿಗಳು ವೃಂದಾವನದ ನಿವಾಸಿಗಳ ಮೈಯನ್ನು ಸ್ಪರ್ಶಿಸಿದಾಗ ಅವರಿಗೆ ತಂಪಾಗುತ್ತಿತ್ತು. ಆದ್ದರಿಂದ ಬೇಸಿಗೆಯಿಂದ ಅವರಿಗೆ ತೊಂದರೆಯಾಗುತ್ತಿರಲಿಲ್ಲ. ವೃಂದಾವನವು ಇಂತಹ ಸೊಗಸಾದ ಸ್ಥಳ. ಸದಾ ಹೂವುಗಳು ಅರಳುತ್ತಿರುತ್ತವೆ. ಅಲಂಕೃತವಾದ ಬಗೆ ಬಗೆಯ ಜಿಂಕೆಗಳು ಅಲ್ಲಿದ್ದವು. ಪಕ್ಷಿಗಳು ಕಲರವ ಮಾಡುತ್ತಿದ್ದವು. ನವಿಲುಗಳು ಕೇಕೆ ಹಾಕುತ್ತಿದ್ದವು ಮತ್ತು ಕುಣಿಯುತ್ತಿದ್ದವು. ದುಂಬಿಗಳು ಝೇಂಕಾರ ಮಾಡುತ್ತಿದ್ದವು. ಕೋಗಿಲೆಗಳು 5 ರಾಗಗಳಲ್ಲಿ ಸೊಗಸಾಗಿ ಹಾಡುತ್ತಿದ್ದವು. ಸಂತೋಷದ ಆಗರವಾದ ಶ್ರೀಕೃಷ್ಣನು ತನ್ನ ಅಣ್ಣ ಬಲರಾಮ ಮತ್ತು ಇತರ ಗೋಪಬಾಲಕರೊಂದಿಗೆ ಕೊಳಲನ್ನು ನುಡಿಸುತ್ತಾ, ಹವೆಯನ್ನು ಸವಿಯುತ್ತಾ ವೃಂದಾವನದ ಸುಂದರ ಅರಣ್ಯವನ್ನು ಪ್ರವೇಶಿಸಿದನು. ನವಿಲುಗರಿಗಳನ್ನು ಹೋಲುವ ಹೊಸ ಎಲೆಗಳನ್ನು ತಳೆದ ಗಿಡಮರಗಳ ನಡುವೆ ಅವರು ನಡೆದರು. ಈ ಹೂವುಗಳು ಅವರಿಗೆ ಮಾಲೆಗಳನ್ನು ಅರ್ಪಿಸಿದವು ಮತ್ತು ಕೇಸರಿ ಹುಡಿಯಿಂದ ಅಲಂಕಾರ ಮಾಡಿದವು. ಒಮ್ಮೊಮ್ಮೆ ಅವರು ಕುಣಿದರು, ಹಾಡಿದರು. ಮತ್ತೊಮ್ಮೆ ಒಬ್ಬರೊಡನೊಬ್ಬರು ಕುಸ್ತಿಯಾಡಿದರು. ಕೃಷ್ಣನು ನರ್ತನ ಮಾಡಿದಾಗ ಕೆಲವು ಗೋಪಾಲರು ಹಾಡಿದರು, ಇನ್ನು ಕೆಲವರು ಕೊಳಲನ್ನು ನುಡಿಸಿದರು. ಕೆಲವರು ಕೊಂಬುಗಳನ್ನು ಊದಿದರು. ಕೆಲವರು, ಅಣ್ಣ, ನೀನು ತುಂಬ ಚೆನ್ನಾಗಿ ನರ್ತನೆ ಮಾಡುತ್ತಿ ಎಂದು ಹೊಗಳುತ್ತಾ ಚಪ್ಪಾಳೆ ತಟ್ಟಿದರು. ವಾಸ್ತವವಾಗಿ ಇವರೆಲ್ಲರೂ ಕೃಷ್ಣನ ಲೀಲೆಗಳಲ್ಲಿ ಅವರಿಗೆ ನೆರವಾಗಲು ಮೇಲಿನ ಲೋಕದಿಂದ ಬಂದಂತಹ ದೇವತೆಗಳು. ಒಬ್ಬ ಕಲಾವಿದನು ಮತ್ತೊಬ್ಬ ಕಲಾವಿದನನ್ನು ಹೊಗಳಿ ಪ್ರೋತ್ಸಾಹಿಸುವಂತೆ ಗೋಪಬಾಲಕರ ಉಡುಪಿನಲ್ಲಿದ್ದ ಈ ದೇವತೆಗಳು ಕೃಷ್ಣನು ನರ್ತನ ಮಾಡುತ್ತಿದ್ದಾಗ ಅವನನ್ನು ಪ್ರೋತ್ಸಾಹಿಸಿದರು. ಆವರೆಗೆ ಬಲರಾಮನಿಗಾಗಲಿ ಕೃಷ್ಣನಿಗಾಗಲಿ ಚೂಡಾಕರ್ಮವಾಗಿರಲಿಲ್ಲ. ಆದ್ದರಿಂದ ಅವರ ಕೂದಲುಗಳು ಕಾಗೆಯ ಗರಿಗಳಂತೆ ಗುಂಪಾಗಿದ್ದವು. ಅವರು ತಮ್ಮ ಸ್ನೇಹಿತರೊಂದಿಗೆ ಕಣ್ಣಾಮುಚ್ಚಾಲೆಯಾಡುತ್ತಿದ್ದರು ಅಥವಾ ಕುಣಿದು ಕುಪ್ಪಳಿಸುತ್ತಿದ್ದರು, ಇಲ್ಲವೇ ಒಬ್ಬರೊಡನೊಬ್ಬರು ಕುಸ್ತಿಯಾಡುತ್ತಿದ್ದರು. ಕೆಲವೊಮ್ಮೆ ಅವನ ಸ್ನೇಹಿತರು ಸಂಕೀರ್ತನೆ ಮಾಡುತ್ತಾ ಕುಣಿಯುತ್ತಿದ್ದಾಗ ಕೃಷ್ಣನು, ಪ್ರೀತಿಯ ಗೆಳೆಯರೇ, ನೀವು ತುಂಬ ಸೊಗಸಾಗಿ ಕುಣಿಯುತ್ತಿದ್ದೀರಿ ಮತ್ತು ಹಾಡುತ್ತಿದ್ದೀರಿ ಎಂದು ಹೊಗಳುತ್ತಿದ್ದನು. ಗೆಳೆಯರು ಗಂಟೆಯಾಕಾರದ ಹಣ್ಣುಗಳು ಮತ್ತು ಗುಂಡು ಅಮಲಕಿಗಳು ಇವುಗಳಿಂದ ಚೆಂಡಾಡುತ್ತಿದ್ದರು. ಒಮ್ಮೊಮ್ಮೆ ಅವರು ಒಬ್ಬರಿಗೊಬ್ಬರು ಸವಾಲು ಹಾಕುತ್ತಾ ಮುಟ್ಟುತ್ತಾ ಕಣ್ಣು ಮುಚ್ಚಾಲೆ ಆಟವನ್ನು ಆಡಿದರು. ಕಾಡಿನ ಜಿಂಕೆಗಳನ್ನು, ವಿವಿಧ ಪಕ್ಷಿಗಳನ್ನು ಅನುಕರಿಸಿದರು. ವಟಗುಟ್ಟುವ ಕಪ್ಪೆಗಳನ್ನು ಅನುಕರಿಸಿ ಒಬ್ಬರನ್ನೊಬ್ಬರು ಹಾಸ್ಯ ಮಾಡಿದರು, ಇಲ್ಲವೇ ಮರಗಳ ಕೆಳಗೆ ಉಯ್ಯಾಲೆಯಾಡಿದರು. ತಮ್ಮ ತಮ್ಮಲ್ಲೇ ರಾಜ ಮತ್ತು ಪ್ರಜೆಗಳ ಆಟವಾಡಿದರು. ಹೀಗೆ ಬಲರಾಮ ಮತ್ತು ಕೃಷ್ಣರು ತಮ್ಮ ಗೆಳೆಯರೊಂದಿಗೆ ಎಲ್ಲ ಬಗೆಯ ಆಟವಾಡುತ್ತಿದ್ದರು. ನದಿಗಳು, ಸರೋವರಗಳು, ತೊರೆಗಳು, ಸೊಗಸಾದ ಮರಗಳು ಮತ್ತು ಶ್ರೇಷ್ಠವಾದ ಹಣ್ಣುಗಳು, ಹೂವುಗಳು ತುಂಬಿದ್ದ ವೃಂದಾವನದ ಹಿತವಾದ ವಾತಾವರಣವನ್ನು ಸವಿದರು. ಒಮ್ಮೆ ಅವರು ಇಂತಹ ದಿವ್ಯ ಲೀಲೆಗಳಲ್ಲಿ ಮಗ್ನರಾಗಿದ್ದಾಗ ಪ್ರಲಂಬಾಸುರ ಎನ್ನುವ ದೊಡ್ಡ ರಾಕ್ಷಸನು ಅವರೊಡನೆ ಸೇರಿಕೊಂಡನು. ಬಲರಾಮ ಮತ್ತು ಕೃಷ್ಣರನ್ನು ಅಪಹರಿಸುವುದೇ ಅವನ ಉದ್ದೇಶ. ಶ್ರೀಕೃಷ್ಣನು ಗೋಪಬಾಲಕನಾಗಿ ಆಡುತ್ತಿದ್ದರೂ ದೇವೋತ್ತಮ ಪರಮಪುರುಷನಾದ ಅವನಿಗೆ ಭೂತಕಾಲ, ವರ್ತಮಾನ ಕಾಲ ಮತ್ತು ಭವಿಷ್ಯತ್ತುಗಳು ಅರ್ಥವಾಗುತ್ತಿದ್ದವು. ಆದ್ದರಿಂದ ಪ್ರಲಂಬಾಸುರನು ಅವರ ಗುಂಪಿನಲ್ಲಿ ಸೇರಿಕೊಂಡಾಗ ಅವನನ್ನು ಕೊಲ್ಲುವುದು ಹೇಗೆ ಎಂದು ಕೃಷ್ಣನು ಯೋಚಿಸಲು ಪ್ರಾರಂಭಿಸಿದನು. ಆದರೆ ಬಹಿರಂಗವಾಗಿ ಅವನನ್ನು ಗೆಳೆಯನಂತೆ ಬರಮಾಡಿಕೊಂಡ. ಅವನು, ಪ್ರೀತಿಯ ಗೆಳೆಯ, ನಮ್ಮ ಆಟಗಳಲ್ಲಿ ಭಾಗವಹಿಸಲು ನೀನು ಬಂದದ್ದು ತುಂಬ ಒಳ್ಳೆಯದಾಯಿತು. ತನ್ನ ಸ್ನೇಹಿತರನ್ನೆಲ್ಲ ಕರೆದು, ನಾವು ಜೋಡಿಗಳಲ್ಲಿ ಆಟ ಆಡೋಣ, ಜೋಡಿಗಳಾಗಿ ಒಬ್ಬರಿಗೊಬ್ಬರು ಸವಾಲು ಹಾಕೋಣ ಎಂದು ಹೇಳಿದನು. ಹುಡುಗರೆಲ್ಲ ಒಟ್ಟಿಗೆ ಸೇರಿದರು. ಕೆಲವರು ಕೃಷ್ಣನ ಪಕ್ಷವನ್ನು ಸೇರಿದರು,
ಇನ್ನು ಕೆಲವರು ಬಲರಾಮನ ಕಡೆ ಸೇರಿ ಜೋಡಿಗಳಾಗಿ ಆಟವಾಡಲು ವ್ಯವಸ್ಥೆ ಮಾಡಿಕೊಂಡರು. ಸೋತವರು ಗೆದ್ದವರನ್ನು ತಮ್ಮ ಬೆನ್ನಿನ ಮೇಲೆ ಕೂಡಿಸಿಕೊಂಡು ಕೊಂಡೊಯ್ಯಬೇಕಾಗಿತ್ತು. ಅವರು ಆಟವನ್ನು ಪ್ರಾರಂಭಿಸಿದರು. ಪ್ರಲಂಬಾಸುರನ ಸಂಹಾರ ಯಾವ ರೀತಿ ಆಯಿತು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.